ಇದೇನಪ್ಪ ರಕ್ತ ಪರೀಕ್ಷೆ ರಿಪೋರ್ಟು ಏನೂ ಅರ್ಥ ಆಗ್ತಿಲ್ಲ. ಯಾವತ್ತಾದ್ರೂ ಇದೇ ಥರ ನಿಮ್ಮ ರಕ್ತ ಪರೀಕ್ಷೆ ರಿಪೋರ್ಟ್ ನೋಡಿಬಿಟ್ಟು ಇದೇನಿದೆ ಈ ರಿಪೋರ್ಟಲ್ಲಿ ನನಗೇನೋ ಅರ್ಥ ಆಗ್ತಿಲ್ಲಲ್ಲ, ಏನಕ್ಕೆ ಮಾಡಿಸಿದ್ದಾರೆ ಡಾಕ್ಟ್ರು ಈ ರಿಪೋರ್ಟು ಅಂತ ಗೊಂದಲ ಉಂಟಾಗಿದೆ. ಆ ಥರ ಇದ್ದರೆ ಈ ರಕ್ತ ಪರೀಕ್ಷೆ ರಿಪೋರ್ಟಲ್ಲಿ ಏನೇನಿದೆ, ಯಾವುದಾದ್ರು ರಕ್ತ ಪರೀಕ್ಷೆ ರಿಪೋರ್ಟ್ ಮಾಡಿಸ್ತಾರೆ ಡಾಕ್ಟ್ರು, ಏನಕ್ಕೆ ಮಾಡಿಸ್ತಾರೆ ಇದರಿಂದ ಏನೇನು ಗೊತ್ತಾಗುತ್ತೆ ನಮಗೆ ಅಂತ ಇದರ ಬಗ್ಗೆ ತಮಗೆ ಅರ್ಥ ಮಾಡ್ಕೊಳ್ಳೋದಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ರಕ್ತ ಪರೀಕ್ಷೆ ರಿಪೋರ್ಟ್ ಅಂತ ಬಂದಾಗ ಕಾಮನ್ ಆಗಿ ಡಾಕ್ಟರ್ ನಿಮ್ಗೆ ಹೇಳೋದೇನಂತಂದರೆ CBC ಅಂತ ಹೇಳ್ತೀವಿ, ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಅಂತ ಹೇಳ್ತೀವಿ. ಸೊ CBC ರಿಪೋರ್ಟ್ ಅಂತ ಮಾಡಿಸ್ತಾರೆ. ಅದರಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಅದರಲ್ಲಿ ಮೊದಲನೇದಾಗಿ ಹಿಮೋಗ್ಲೋಬಿನ್ ಬರುತ್ತೆ. ಹಿಮೋಗ್ಲೋಬಿನ್ ಅಂತಂದರೆ ನಮ್ಮ ರಕ್ತದ ಎಷ್ಟು ಪಾಯಿಂಟ್ ಇದೆ ಅಂತ ಬರುತ್ತೆ. ಮತ್ತು ನಮಗೆ ಅಟ್ಲೀಸ್ಟ್ 12ರಿಂದ 16 ಪಾಯಿಂಟ್ ಒಳಗಡೆ ಅಲ್ಲಿ ಇದ್ದರೆ ಅದನ್ನು ನಾರ್ಮಲ್ ಆಗಿರೋ ಹಿಮೋಗ್ಲೋಬಿನ್ ಅಂತ ತೊಗೊಳ್ತಾರೆ. ಇನ್ನೊಂದು ಏನಾದ್ರು ಬರುತ್ತೆ ಅದರಲ್ಲಿ ಅಂತಂದರೆ WBC ಅಂತ ಬರುತ್ತೆ, ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಬರುತ್ತೆ. ಅದನ್ನು ಟೋಟಲ್ ಕೌಂಟ್ಸ್ ಅಂತಲೂ ಹೇಳ್ತೀವಿ. ನಾರ್ಮಲ್ ಆಗಿ 4000ದಿಂದ 11,000ವರೆಗೆ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ಆದರೆ ನಮ್ಗೆ ಇನ್ಫೆಕ್ಷನ್ ಅಂತ ಗೊತ್ತಾಗುತ್ತೆ. ಆದಮೇಲೆ ಮತ್ತೇನು ಇರುತ್ತಪ್ಪ ಅದು ರಿಪೋರ್ಟಲ್ಲಿ ಮೇನ್ ಆಗಿ ಅಂತಂದರೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯ ಜನರು ಇದನ್ನೇ ಬಿಳಿ ರಕ್ತ ಕಣ ಕಮ್ಮಿ ಆಗಿದೆ ಅಂತ ಅನ್ನೋ ಥರ ಹೇಳ್ತಾರೆ. ಅಂದರೆ ಪ್ಲೇಟ್ಲೆಟ್ಸ್ ಅಂದರೆ ನಮ್ಮದು ರಕ್ತದಲ್ಲಿ ಏನಾದರೂ ಬ್ಲೀಡಿಂಗ್ ಆಗೋ ಅಂಶನ ತಡೆಗಟ್ಟಕ್ಕೆ ರಕ್ತದಲ್ಲಿ ಒಂದು ಇದು ಇರುತ್ತೆ, ಅದನ್ನು ನಾವು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಆ ಪ್ಲೇಟ್ಲೆಟ್ ಏನಾದರೂ ಕಮ್ಮಿ ಆದರೆ ನಮಗೆ ಏನಾಗುತ್ತೆ, ರಕ್ತದಲ್ಲಿ ಹೆಪ್ಪುಗಟ್ಟ ಅಂಶನ ಕಮ್ಮಿ ಆಗುತ್ತೆ ಚಾನ್ಸಸ್, ಅದರಿಂದ ಜನರಿಗೆ ಬ್ಲೀಡಿಂಗ್ ಅದು ಆಗುತ್ತೆ ಒಳಗಡೆ. ಆದರೆ ಅದನ್ನು ನಾವು ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ. ಅದನ್ನು 3 ಲಕ್ಷ 4 ಲಕ್ಷದ ಮೇಲೆಗಡೆ ಏನಾರಿದ್ರೆ ಅದನ್ನು ಥ್ರೋಂಬೋಸೈಟೋಸಿಸ್ ಅಂತ ಹೇಳ್ತೀವಿ. ಬಿಳಿ ರಕ್ತ ಕಣ ಕಮ್ಮಿ ಆದರೆ, ಅಂದರೆ 1.5 ಲಕ್ಷಕ್ಕಿಂತ ಕಮ್ಮಿ ಆಗಿ 1 ಲಕ್ಷ ಜನಕ್ಕಿಂತ ಕಮ್ಮಿ ಆದರೆ, ಅದೇ ಥರ ಕೆಲವೊಬ್ಬರಿಗೆ ಈವನ್ 20,000ದ ಒಳಗಡೆ ಬರುತ್ತೆ, ಸಿವಿಯರ್ ಡೆಂಗ್ಯೂ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆ ಥರ ಆದಾಗ ಅವರಿಗೆ ಏನಾಗುತ್ತೆ ಅಂದರೆ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೈ ಮೇಲೆ ಕಮ್ಮಿ ಆದಾಗ ಮೈ ಮೇಲೆ ಮಚ್ಚೆಗಳು ಬರುತ್ತೆ, ಕರಿ ಮಚ್ಚೆ ಆಗಿ ಬಂದಿರುತ್ತೆ. ಸೊ ಅದನ್ನು ನಾವು ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ, ಅಂದರೆ ITP TTP ಅಂತ ಹೇಳ್ತೀವಿ. ಸೊ ಆ ಥರ ರಕ್ತ ಕಾಯಿಲೆಗಳಲ್ಲಿ ಇದಾಗ್ಬೋದು. ಮತ್ತು ಸಾಮಾನ್ಯವಾಗಿ ಇನ್ಫೆಕ್ಷನ್ ಎಲ್ಲಿ ನೋಡ್ಬೋದು ಅಂತಂದರೆ ಡೆಂಗ್ಯೂ ಇನ್ಫೆಕ್ಷನಲ್ಲಿ ಇದನ್ನು ನಾವು ನೋಡ್ಬೋದು. ಇನ್ನೂ ಪ್ಲೇಟ್ಲೆಟ್ಸ್ ಅಂಶ ಏನಾದರೂ ಕಮ್ಮಿ ಆಗಿದ್ದರೆ ಆವಾಗ ನಾವು ಅವ್ರಿಗೆ ಏನಂತ ಹೇಳ್ತೀವಿ, ಡೆಂಗ್ಯೂ ಟೆಸ್ಟನ್ನು ಮಾಡ್ಕೊರಿ, ಬಿಕಾಸ್ ಪ್ಲೇಟ್ಲೆಟ್ ಡೆಂಗ್ಯೂದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆಗ ಡೆಂಗ್ಯೂ ಟೆಸ್ಟ್ ಏನು ಮಾಡಿಸ್ತಾರಪ್ಪ ಅಂತಂದರೆ ನಿಮ್ಮ ಡಾಕ್ಟ್ರು ಡೆಂಗ್ಯೂ ಸಿರಾಲಜಿ ಅಂತ ಮಾಡಿಸ್ತಾರೆ. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಡೆಂಗ್ಯೂ IgM ಟೆಸ್ಟ್ ಅಂತ ಮಾಡ್ತಾರೆ. ಆಮೇಲೆ ಇನ್ನೂ ಬೇರೆ ಏನು ಮಾಡಿಸ್ತಾರೆ ಅಂದರೆ ಡೆಂಗ್ಯೂ IgG ಟೆಸ್ಟ್ ಅಂತಲೂ ಮಾಡ್ತಾರೆ. ಆಮೇಲೆ ಇನ್ನೊಂದು ಡೆಂಗ್ಯೂ ಆ್ಯಂಟಿಜೆನ್ ಟೆಸ್ಟ್ ಅಂತಲೂ ಮಾಡ್ತಾರೆ. ಸೊ ಇದು ಡೆಂಗ್ಯೂ ಸಿರಾಲಜಿಯಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನಾದ್ರು ಪಾಸಿಟಿವ್ ಆಗಿದ್ದರೆ ನಾವು ಅದನ್ನು ಡೆಂಗ್ಯೂ ಅಂತ ಹೇಳ್ಬೋದು. ಜ್ವರ ಬಂದಾಗ ಕೆಲವೊಂದು ಬೇರೆ ಟೆಸ್ಟ್ಗಳು ಮಾಡಿಸ್ತಾರೆ ಈ CBCನ ಬಿಟ್ಟು. ಅದು ಯಾವುದು ಅಂತಂದರೆ ವೈಡಾಲ್ ಟೆಸ್ಟ್ ಅಂತ ಕೇಳಿರ್ತಾರೆ ನೀವು. ಇದನ್ನು ಟೈಫಾಯ್ಡ್ ಪತ್ತೆ ಹಚ್ಚಕ್ಕೆ ಮಾಡಿಸಿರ್ತಾರೆ. ಸೊ ವೈಡಾಲ್ ಟೆಸ್ಟಲ್ಲಿ ಏನಿರುತ್ತಪ್ಪ ಅಂತಂದರೆ ವೈಡಾಲ್ ಟೆಸ್ಟಲ್ಲಿ 2 ಟೈಪ್ದು ವೈಡಾಲ್ ಅಂತ ಏನು ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದರದ್ದು ಟೈಟ್ರ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಪ್ರಮಾಣ ಅದು ಇನ್ಫೆಕ್ಷನ್ ಇದೆ ಅಂತ ನೋಡೋಕ್ಕೆ ಮಾಡ್ತೀವಿ. 1:160 ಟೈಟ್ರ್ ಇದ್ದಾಗಲೂ ಜೊತೆಯಲ್ಲಿ ಜ್ವರ, ಅದು ಟೈಫಾಯ್ಡ್ ಜ್ವರ ಥರ ಏನಾದರೂ ಅನಿಸ್ತಾ ಇದ್ದರೆ ಅದನ್ನು ನಾವು ಪಾಸಿಟಿವ್ ಅಂತ ತೊಗೋಬೋದು. ಸೊ ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಎಂಡಮಿಕ್ ಏರಿಯಾದಲ್ಲಿ. ಸೊ ಅದನ್ನು ಯಾವಾಗ ಸಿಗ್ನಿಫಿಕೆಂಟ್ ತೊಗೋತೀವಿ ಅಂದರೆ ಅದಕ್ಕಿಂತ ಜಾಸ್ತಿ ಟೈಟ್ರ್ 320 ಅಂತ ಹೇಳ್ತೀವಿ. ಅಷ್ಟು ಟೈಟ್ರ್ ಇದ್ದಾಗ ಅದನ್ನು ಸಿಗ್ನಿಫಿಕೆಂಟಾಗಿ ತೊಗೋತೀವಿ. ಆದರೂ ಉರಿ ಚಳಿ ಬರ್ತಾ ಇದೆಯಪ್ಪ ಅಂತಂದರೆ ಅವಾಗ ನಿಮ್ಮ ಡಾಕ್ಟ್ರ್ ಏನು ಹೇಳ್ತಾರೆ, ನಿಮಗೆ ಮಲೇರಿಯಾನೂ ಇರ್ಬೋದು, ಮಲೇರಿಯಾ ಟೆಸ್ಟ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಮಲೇರಿಯಾ ಟೆಸ್ಟಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ರ್ಯಾಪಿಡ್ ಮಲೇರಿಯಲ್ ಕಾರ್ಡ್ ಟೆಸ್ಟ್ ಅಂತ ಮಾಡ್ತಾರೆ. ಇದನ್ನು ಇಮಿಡಿಯೇಟಾಗಿ ರಕ್ತ ಕೊಟ್ಟು ಅದರಲ್ಲಿ ಮಾಡ್ಬೋದು. ಇನ್ನೂ ಸಿಗ್ನಿಫಿಕೆಂಟ್ ಯಾವ್ದು ಚೆನ್ನಾಗಿರುತ್ತಪ್ಪ ಮಲೇರಿಯಾ ಟೆಸ್ಟ್ ಅಂತಂದರೆ ಮಲೇರಿಯಾದಲ್ಲಿ ಮಲೇರಿಯಾ ಸ್ಮಿಯರ್, ಥಿಕ್ ಸ್ಮಿಯರ್, ಥಿನ್ ಸ್ಮಿಯರ್ ಅಂತ ಮಾಡ್ತೀವಿ. ಸೊ ಅದನ್ನು ಇನ್ನೊಂದು PS ಫಾರ್ MP ಮಾಡ್ತೀವಿ, ಪ್ಯಾರಾಸೈಟ್ ಫಾರ್ ಮಲೇರಿಯಲ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಸ್ಮಿಯರ್ ಮಾಡಿಕೊಂಡು ಅದರಲ್ಲಿ ಮಲೇರಿಯಲ್ ಪ್ಯಾರಾಸೈಟ್ ಟೆಸ್ಟ್ ನೋಡೋದನ್ನು ಅದನ್ನು PS ಫಾರ್ MP ಅಂತ ಹೇಳ್ತೀವಿ. ಪ್ಯಾರಾಸೈಟ್ ಆಫ್ ಮಲೇರಿಯಾ ಇನ್ ಪೆರಿಫೆರಲ್ ಸ್ಮಿಯರ್ ಅಂತ ಮಾಡಿರಿ ಅಂತ ಹೇಳ್ತೀವಿ. ಇದು ಇನ್ಫೆಕ್ಷನ್ ಇದ್ದಾಗ ನೋಡೋದು. ಇನ್ನು ಬೇರೆ ಏನಿರುತ್ತಪ್ಪ ರಕ್ತ ಟೆಸ್ಟಲ್ಲಿ ಅಂತಂದರೆ ಇನ್ನೂ ಬೇರೆ ಟೆಸ್ಟ್ ಬಂದುಬಿಟ್ಟು ಕಿಡ್ನಿ ಟೆಸ್ಟ್ ಮಾಡ್ಬೋದು. ಅದನ್ನು RFT ಅಂತ ಹೇಳ್ತೀವಿ, ಅಂದರೆ ರಿನಲ್ ಫಂಕ್ಷನ್ ಟೆಸ್ಟ್. ಅದರಲ್ಲಿ ಸಿರಮ್ ಕ್ರಿಯಾಟ್ ಅಂತ ಬರುತ್ತೆ, ಬ್ಲಡ್ ಯೂರಿಯಾ ಅಂತ ಬರುತ್ತೆ. ಇನ್ನು ಬೇರೆ ಟೆಸ್ಟ್ ಅಂತಂದರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರೋದು ಬೈಲಿರುಬಿನ್ ಮತ್ತು ಲಿವರ್ ಎಂಜೈಮ್ಸ್ ಅಂತ ನೋಡ್ತೀವಿ, SGOT STPT ಅಂತ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಬೇರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಈ ಮಾಹಿತಿ ಉಪಯುಕ್ತವಾಗೋದು.